ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ತಲೆಯ ಮೇಲೆ ಮುಸಲ್ಮಾನರದ್ದು ಕಾಲಿಲ್ಲ. ತಪ್ಪು ಗ್ರಹಿಕೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ನಿಮ್ಮ ತಲೆಯ ಮೇಲೆ ಬ್ರಾಹ್ಮಣ್ಯ ಅಂತಕ್ಕಂಥ ಭೂತದ ಕಾಲಿದೆ, RSS ಅಂತಕ್ಕಂಥ ಲೋಕದ ಕಾಲಿದೆ. RSS ಬ್ರಾಹ್ಮಣ್ಯವನ್ನ ಬಿಟ್ಟು ಬೇರೆ ಏನನ್ನೂ ಮಾಡಲ್ಲ. ಇದಕ್ಕೆ ಸ್ಪಷ್ಟವಾದ ಸಾಕ್ಷಿ ನಾನಿದ್ದೀನಿ. ನಾನು ಯಾವ ಕಾರಣಕ್ಕಂದ್ರೆ ಇದೇ ಕಾರಣಕ್ಕೆ ಹೊರಗಡೆ ಬರ್ತೀನಿ. ಒಂದೆರಡು ಘಟನೆಗಳಲ್ಲ, ಹಂತ ಹಂತವಾಗಿ ಘಟನೆಗಳನ್ನ ನೋಡ್ಕೊಂಡು ಬರ್ತೀನಿ ನಾನು. ಆ ಮಟ್ಟದ ಒಂದು ಪ್ರಾಬಲ್ಯವನ್ನ ನಮ್ಮ ಮೇಲೆ ಸಾಧಿಸೋಕೆ ಇವರು ಪ್ರಯತ್ನ ಪಡ್ತಾರೆ. ನಮ್ಮಂತವ್ರನ್ನ ಬಳಕೆ ಮಾಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬೆಳ್ತಂಗಡಿದೆ ಒಂದು ಘಟನೆಯನ್ನ ಹೇಳಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಜೈಲಿಂದ ಹೊರಗಡೆ ಬಂದಾಗ ನನ್ನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಘಟನೆ ಇದು. ಒಬ್ಬಾಕೆ ಇಲ್ಲೇ ನಮಗೆ ತುಂಬಾ ಪರಿಚಯದವ್ರ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಬಿಲ್ಲವ ಜನಾಂಗದವರು. ಅವರು ತುಂಬಾ ಅನುಕೂಲಸ್ಥರಾಗಿರ್ತಾರೆ. ಅವ್ರದ್ದು ಏನಾಗತ್ತೆ, ಅವ್ರ ಯಜಮಾನರು ಅಪಘಾತದಲ್ಲಿ ತೀರೋಗ್ಬಿಡ್ತಾರೆ. ಜಮೀನು ಇರತ್ತೆ ಅವರಿಗೆ. ಆ ಜಮೀನು ಇದ್ದಿದ್ದು ಏನಾಗತ್ತೆ, ಮೈದ್ನವರೆಲ್ಲ ಬಿಜೆಪಿ ಸಂಘ ಪರಿವಾರದ್ದು ಕಟ್ಟ ಕಾರ್ಯಕರ್ತರು. ಇವರಿಗೆ ಜಮೀನಿಗೆ ಹೋಗಕ್ ಬಿಡೋದಿಲ್ಲ. ಇವತ್ತು ಪಾಕಿಸ್ತಾನದವರಿಗೆ ನಾವು ಹಿಂದೂಗಳಿಗೆ ಇಲ್ಲಿ ಆಶ್ರಯ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಬರ್ತೀನಿ ಆ ವಿಚಾರಕ್ಕೆ, ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇಲ್ಲಿ ಇವ್ರದೇ ಜಮೀನಿಗೆ ಅವ್ರ ಮೈದ್ನವರೇ ಬಿಡಲ್ಲ. RSS ಕಾರ್ಯಕರ್ತರು ಬಿಡೋದಿಲ್ಲ. ಕೊನೆಗೆ ಇವ್ರು ಏನೇನೋ ಹೋರಾಟ ಮಾಡ್ತಾರೆ. ಏನ್ ಮಾಡಿದ್ರು ಇವ್ರಿಗೆ ಬಿಡೋದಿಲ್ಲ. 3 ಜನ ಹೆಣ್ಮಕ್ಳು ಇವರಿಗೆ. ಕೊನೆಗೆ 3 ಜನ ಹೆಣ್ಮಕ್ಳು ವಿದ್ಯಾಭ್ಯಾಸ ಕೊಡಬೇಕು, ಜೀವನ ನಡೆಸಬೇಕು, ತನ್ನ ಜಮೀನಿಗೆ ಬಿಡ್ತಾ ಇಲ್ಲ ತನ್ನ ಮೈದ್ನವರೇ. ಏನ್ ಮಾಡಬೇಕು ದಿಕ್ಕು ತೋಚೋದಿಲ್ಲ ಅವರಿಗೆ. ಕೊನೆಗೆ ಅವರು ಮನೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ತಾರೆ. ಕೊನೆಗೆ ಜೀವನ ನಡೆಸಕ್ಕಾಗಲ್ಲ. ತನ್ನ ದೊಡ್ಡ ಮಗಳನ್ನ ಸ್ಕೂಲ್ ಬಿಡಿಸಿ ಮನೆ ಕೆಲ್ಸಕ್ಕೆ ಹಾಕೊಳ್ತಾರೆ. ಆದ್ರೂ ಜೀವನ ನಡೆಸಕ್ಕಾಗಲ್ಲ. ತುಂಬಾ ಬೇಸೆತ್ತು ಹೋಗ್ತಾರೆ ಅವರು. ತುಂಬಾ ಬೇಸೆತ್ತು ಹೋಗಿ ನಮ್ಮ ಮಠಾಧಿಪತಿಗಳು ಇದಾರಲ್ಲ, ಹಿಂದುತ್ವದ ಮಠಾಧಿಪತಿಗಳು, ಅವರ ಬಳಿ ಹೋಗ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ನನ್ನ ಸಮಾಜ. ಆ ಮಠಾಧಿಪತಿಗಳ ಹತ್ರ ಹೋಗಿ ಹೇಳ್ತಾರೆ, ಕಷ್ಟ ಹೇಳ್ಕೊಳ್ತಾರೆ. ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಅಂತೇಳಿ ಅವರ ಸಮಸ್ಯೆಗೆ ಯಾರು ಪರಿಹಾರ ಕೊಡಲ್ಲ. ನಮ್ಮಲ್ಲಿ ಭಾಷಣ ಬಿಗಿತಕ್ಕಂಥ ನಮ್ಮವ್ರು ಇದೀವಲ್ಲ, ನಮ್ಮ ಹತ್ರ ಬರ್ತಾರೆ ಅವರು. ಇವ್ರು ಏನೋ ಭಾಷಣ ಬಿಗಿತಾರಪ್ಪ, ಬಾರಿ ದೊಡ್ಡದು ಹಿಂದೂ ಸಮಾಜ ಅಂತಾರೆ, ದೇಶ ಅಂತಾರೆ, ಧರ್ಮ ಅಂತಾರೆ. ಇವ್ರ ಹತ್ರ ಹೋದ್ರೆ ಏನಾದ್ರೂ ಆಗ್ಬೋದಾ ಅಂತ ನಮ್ಮಂತವ್ರ ಹತ್ರ ಬರ್ತಾರೆ. ನಮ್ಮಂತವ್ರು ಅವ್ರನ್ನ ಅಲ್ಲಿಗೆ ಸಾಗ ಕಳಿಸ್ತೀವಿ. ಯಾಕಂದ್ರೆ ಬರೀ ಭಾಷಣ ಮಾತ್ರ ನಮ್ಮ ಬಂಡವಾಳ, ಬೇರೆ ಏನು ಇರೋದಿಲ್ಲ ಅಲ್ಲಿ. ಕೊನೆಗೆ ವಾಪಸ್ ಅವ್ರು ಏನ್ ಮಾಡ್ತಾರೆ, ಈ ತರ ಬೇರೆ ಬೇರೆ ಶ್ರೀಮಂತರು ಇದಾರಲ್ಲ ಹಿಂದೂ ಸಮಾಜದೊಳಗಡೆ, ಅವ್ರು ಎಲ್ಲರ ಬಳಿ ಹೋಗ್ತಾರೆ. ಅವರು ಎಲ್ಲರ ಬಳಿ ಹೋದಾಗ ಅಲ್ಲೂ ಸಹಾಯ ಸಿಗೋದಿಲ್ಲ ಅವರಿಗೆ. ಕೊನೆಗೆ ಅವ್ರು ಏನು ಮಾಡಕ್ ಅಸಹಾಯಕರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ತೀರ್ಮಾನ ಮಾಡ್ತಾರೆ ತನ್ನ 3 ಜನ ಹೆಣ್ಮಕ್ಳೊಂದಿಗೆ. ಆಗ ಒಬ್ಬ ಕ್ರಿಸ್ತ ಮಿಷನರಿ ಇವರಿಗೆ ಬೆಂಬಲಕ್ಕೆ ಬರ್ತಾನೆ. ಆತ ಬಂದು ಸಪೋರ್ಟ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಜಮೀನು ವ್ಯಾಜ್ಯಕ್ಕೆ ವಕೀಲರು ನೀಡೋದ್ರಿಂದ ಹಿಡಿದು ಎಲ್ಲವೂ ಸಹಾಯ ಮಾಡ್ತಾನೆ. ಇವರು ಕೊನೆಗೆ ಲಾಸ್ಟಿಗೆ ಅರ್ಧರ್ಧ ಮತಾಂತರನೂ ಆಗಿಲ್ಲ, ಈ ತರ ಹಿಂದೂನೂ ಆಗಿಲ್ಲ, ಈ ತರ ಮತಾಂತರ ಆದವ್ರ ತರ ಇರ್ತಾರೆ ಇಲ್ಲಿ. ಇದನ್ನ ಇಲ್ಲಿ ಎಲ್ಲರೂ ಸಹ ಆಕೆಯನ್ನ ಟೀಕೆ ಮಾಡಕ್ ಶುರು ಮಾಡ್ತಾರೆ. ಮತಾಂತರ ಆದವರು ಅಂತ ನಿಷ್ಕರುಣೆಯಿಂದ ಇವ್ರನ್ನ ನೋಡಕ್ ಶುರು ಮಾಡ್ತಾರೆ. ಈಕೆಯನ್ನ ಮತಾಂತರಗೊಳಿಸಿದವ್ರು ಯಾರು ಹಾಗಿದ್ರೆ? ಯಾರು ಮತಾಂತರಗೊಳಿಸಿದ್ದು? ಯಾರು ಹೇಳ್ಬೋದಾ? ಯಾರು ಮತಾಂತರಗೊಳಿಸಿದ ಆಕೆಯನ್ನ? ಯಾರು? ಹಿಂದೂ ಸಮಾಜ, ಹಿಂದೂ ಮಠಗಳು, ಹಿಂದೂ ಭಾಷಣಕಾರರು, ಹಿಂದೂ ಸಮಾಜದ ಶ್ರೀಮಂತರು ಮತಾಂತರ ಮಾಡಿರೋದು. ಹೇಗೆ ಕ್ರಿಸ್ತ ಮಿಷನರಿ ಮತಾಂತರ ಮಾಡಿದ್ದು ಅಂತ ಆಗತ್ತೆ? ಇವ್ರನ್ನ ಮತಾಂತರ ಮಾಡಿದವ್ರು ಯಾರು? ಹಿಂದೂ ಸಮಾಜ ಮತಾಂತರ ಮಾಡಿದ್ದು. ನಮ್ಮ ತಪ್ಪುಗಳನ್ನ ನಾವ್ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇವತ್ಯಾರೋ RSS ಅವರು ಬೆಂಕಿ ಹಚ್ತಾರೆ ಅಂತೇಳಿ ಇನ್ಯಾರೋ ತಲೆ ತಿಂತಾರೆ ಅಂತ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ವಿರೋಧಿಸಿ ಏನ್ ಗುಡ್ಡೆ ಹಾಕ್ತೀರಿ? ನಾಳೆ ಏನ್ ಮಾಡ್ತೀರಿ ನೀವು? ಏನ್ ಮಾಡಕ್ ಸಾಧ್ಯ ಆಗತ್ತೆ? ಘರ್ಷಣೆನಾ? ಮುಂದಿನ ಪೀಳಿಗೆ ನೆಮ್ಮದಿಲಿ ಬದುಕಬಾರ್ದು ಅಂತಾನ ಇಲ್ಲಿ? ಮುಂದಿನ ಪೀಳಿಗೆ ನೆಮ್ಮದಿಲಿ ಜೀವನನೇ ನಡೆಸಬಾರ್ದಾ? ಮುಂದಿನ ಪೀಳಿಗೆಗೆ ಒಂದು ಶಾಂತಿಯುತವಾದ ಭಾರತವನ್ನ ಬಿಟ್ಟು ಹೋಗ್ಬೇಕು ನಾವು? ಒಡೆದು ಆಳುವ ಭಾರತವನ್ನ ಬಿಟ್ಟು ಹೋಗ್ಬೇಕಾ? ಯಾವ್ದು ಯೋಚನೆ ಮಾಡಬೇಕು? ಯೋಚನೆ ಮಾಡುವ ಸರದಿ ಯಾರ್ದು ಅಂತ ಯೋಚನೆ ಮಾಡಿ.